ಆತ್ಮೀಯರೇ, ಹೈ ಈಲ್ಡಿಂಗ್ ಕ್ಲಾಸಸ್ ಅಂದರೆ ಹೈ ಈಲ್ಡಿಂಗ್ ಟಾಪಿಕ್ಸ್ ಯಾವುದು ಈ ಮ್ಯಾಗ್ಝಿನ್ ಏಪ್ರಿಲ್ ಮಂತ್ ಮ್ಯಾಗ್ಝಿನಲ್ಲಿ ಕಂಡು ಬರ್ತಕ್ಕಂಥ ಹೈ ಈಲ್ಡಿಂಗ್ ಟಾಪಿಕ್ಸ್ ಯಾವುವು ಎನ್ನುವ ಅಂಶಗಳ ಬಗ್ಗೆ ತಾವು ಭಾಳಷ್ಟು ಬಾರಿ ಕಾಮೆಂಟ್ ಮಾಡ್ತಾಯಿದ್ರಿ. ತುಂಬ ಬೇಡಿಕೆ ಇತ್ತು. ಸೊ ನಿಮ್ಮ ಬೇಡಿಕೆಯನ್ನು ಮನ್ನಿಸಿ ಈಗ ಇದರಲ್ಲಿ ಕಂಡು ಬರ್ತಕ್ಕಂತಹ ಹೈ ಈಲ್ಡಿಂಗ್ ಟಾಪಿಕ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಯಾವ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಬನ್ನಿ. ಈಗ ಹಾಗೇನು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ತಾವು ಪೂರ್ತಿ ಮ್ಯಾಗ್ಝಿನ್ ಓದಬೇಕನ್ನೋರು ಓದ್ಬೋದು. ಫಸ್ಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಎಸ್, ಇದು ಇಂಪಾರ್ಟೆಂಟು. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ. ಎಷ್ಟು ಜನ ಸದಸ್ಯರಿರ್ತಾರೆ, ಎಷ್ಟು ಜನ ಸದಸ್ಯರು ಇರಲ್ಲ, ಏನಿದ್ರ ಕರ್ತವ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ತಾತ್ಕಾಲಿಕ ಪಟ್ಟಿ. ಭಾಳ ಇಂಪಾರ್ಟೆಂಟು. ಯುನೆಸ್ಕೋ ರಿಲೇಟೆಡ್ ಏನೇ ಬಂದ್ರೂ ನೀವು ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಹಾಟ್ಸ್ಪಾಟ್ಸ್ ಮ್ಯಾಬ್ ಇರುತ್ತೆ. ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ ಪ್ರೋಗ್ರಾಮ್. ಕರ್ನಾಟಕದಲ್ಲಿ ಕಂಡುಬರುವ ಯುನೆಸ್ಕೋ ಪಾರಂಪರಿಕ ತಾಣಗಳು, ಸ್ಪೆಷಲಿ ಚೌಸಿನಿ ಯೋಗನಾಥ ಟೆಂಪಲ್ ಅಂತೇಳಿ ಆಲ್ರೆಡಿ UPSC ಪ್ರಿಲಿಮ್ಸಿಗೆ ಬಂದಿದೆ. UPSC ಪ್ರಿಲಿಮ್ಸಲ್ಲಿ ಬಂದಿದೆ. UPSCಲಿ ಯಾವ್ದು ಬಂದಿರುತ್ತೋ ಅದು ಭಾಳ ಇಂಪಾರ್ಟೆಂಟ್ ಅಂತೇಳಿ ನಮಗೆ ಪ್ರತಿ ಬಾರಿ ಹೇಳ್ತೀನಿ. ಪುಸ್ತಕದಲ್ಲಿರ್ತಕ್ಕಂಥದ್ದು ಎಲ್ಲವೂ ಎಕ್ಸಾಮ್ಸಲ್ಲಿ ಬರೋಲ್ಲ, ಎಕ್ಸಾಮ್ಸಲ್ಲಿ ಇರ್ತಕ್ಕಂಥವು ಎಲ್ಲವೂ ಪುಸ್ತಕದಲ್ಲಿ ಇರಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಇರಲಿ. ಒಂದಾಯಿತು, ಎರಡಾಯಿತು. ತ್ರಿಭಾಷಾ ಸೂತ್ರ ನೆನ್ಪಿಟ್ಕೊಳ್ಳಿ. ತುಂಬ ಇನ್ನು ಹೈ ಲೆವೆಲ್ ಬೇಡ. ಯಾವ ಆರ್ಟಿಕಲ್ಸ್ ಬರ್ತಾವೆ ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ತ್ರಿಭಾಷಾ ಸೂತ್ರ, ನೆಕ್ಸ್ಟ್ ನ್ಯೂ ಎಜುಕೇಷ್ನಲ್ ಪಾಲಿಸಿ, ಇವೆಲ್ಲವೂ ಇಂಟರ್ರಿಲೇಟೆಡ್. ತ್ರಿಭಾಷಾ ಸೂತ್ರವನ್ನು NEP ಪ್ರಮೋಟ್ ಮಾಡ್ತಾ ಇದೆ. ಓಕೆ. ಈ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಬಗ್ಗೆ ಏನು ಮಾಡಬೇಕು, ಸಿಂಪಲ್ ಅಂತಂದರೆ ಈ ವರ್ಷ ಕರೆಂಟ್ ಅಫೇರ್ಸ್ ಯಾವಿರ್ತವೆ ಅವನ್ನ ನೋಡ್ಕೊಳ್ಳಿ. ನಂತರದಲ್ಲಿ ನಮ್ಮ ಕರ್ನಾಟಕದ ನೋಡ್ಕೊಳ್ಳಿ, ಎಕ್ಸಾಮ್ಸಿಗೆ ಬರುತ್ತೆ. ಟೋಟಲ್ ಯಾವ ರಾಜ್ಯದಲ್ಲಿ ಹೆಚ್ಚು, ಯಾವ ರಾಜ್ಯದಲ್ಲಿ ಕಡಿಮೆ ಅನ್ನೋದ್ರ ಬಗ್ಗೆ ಮಾತ್ರ ತಿಳ್ಕೊಳ್ಳಿ. ಎಲ್ಲವೂ ತಿಳ್ಕೊಳ್ಳೋಕ್ಕೆ ಆಗುವುದು ತುಂಬ ಕಷ್ಟ. ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, PYQಸಲ್ಲಿ ಯಾವ ಕಂಡು ಬಂದಿದೆ ಆಲ್ರೆಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ PYQಸಲ್ಲಿ ಯಾವ್ದು ಕಂಡು ಬಂದಿದೆ ಅದ್ರ ಬಗ್ಗೆಯೂ ಸ್ವಲ್ಪ ತಿಳ್ಕೊಳ್ಳಿ. ಅವೇ ಎಕ್ಸಾಮ್ಸಿಗೆ ಬರ್ತಕ್ಕಂಥ ಪ್ರಾಬಬಿಲಿಟಿ ಭಾಳ ಇರುತ್ತೆ. ಭಾರತೀಯ ಸಂವಿಧಾನದ 7ನೇ ಅನುಸೂಚಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 246 ಸಬ್ ಕ್ಲಾಸ್ 1, ಸಬ್ ಕ್ಲಾಸ್ 2, ಸಬ್ ಕ್ಲಾಸ್ 3, 249, ತದನಂತರದಲ್ಲಿ 252. ಸೊ ಇವೆಲ್ಲವೂ ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಕ್ವಶನ್ಸ್ ಯಾವ ರೀತಿ ಬರುತ್ತೆ? ಕ್ವಶನ್ಸು ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ. ಸೊ ಈ ಮೂರು ಪಟ್ಟಿಯಲ್ಲಿ ಯಾವ ವಿಚಾರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ ಅಲ್ಲಿ. ಫಾರ್ ಎಕ್ಸಾಂಪಲ್, ಬೆಟ್ಟಿಂಗ್ ಆ್ಯಂಡ್ ಗ್ಯಾಂಬ್ಲಿಂಗ್ ಯಾವುದಲ್ಲಿ ಬರುತ್ತೆ, ರಾಜ್ಯ ಪಟ್ಟಿನ, ಕೇಂದ್ರ ಪಟ್ಟಿನ. ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಕೇಂದ್ರ ಪಟ್ಟಿನ, ರಾಜ್ಯ ಪಟ್ಟಿನ. ಒಂದು ಅದನ್ನು ತಿಳ್ಕೊಳ್ಳಿ, ಆ ಆ್ಯಂಗಲಿಂದ ತಿಳ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, 42ನೇ ತಿದ್ದುಪಡಿಯ ಮೂಲಕ ರಾಜ್ಯ ಪಟ್ಟಿಯ ವಿಚಾರಗಳನ್ನು ನಾವು ಕನ್ಕರೆಂಟ್ ಲಿಸ್ಟ್ಗೆ ನಾವು ಶಿಫ್ಟ್ ಮಾಡಿದ್ವಿ. ಯಾವ ಸಬ್ಜೆಕ್ಟ್ಸ್ ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಇದು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಇದನ್ನು ನೀವೇನು ಮಾಡಬೇಕು, ಕಂಠಪಾಠ ಹಾಕಬೇಕು. ಕಂಠಪಾಠ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಕಂಠಪಾಠ ಇದು. ಓಕೆ, ನಾನು ಮೊನ್ನೆ ನಮ್ಮ HYT ಕ್ಲಾಸ್ ಹೈ ಈಲ್ಡಿಂಗ್ ಟಾಪಿಕ್ ಕ್ಲಾಸಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂತಂದರೆ 1935ರ ಕಾಯ್ದೆಯನ್ನು ಕಂಠಪಾಠ ಹಾಕಿ ಅಂತ ಹೇಳ್ತಾ ಇದ್ದೆ. ಅದೇ ಕ್ವಶನು ಈ ಸೈಡ್ ಮೇನ್ಸಲ್ಲಿ ಬಂದಿದೆ. ಕಂಠಪಾಠ ಹಾಕಿದಾಗ ಅದನ್ನು ಬರೆಯೋದು ತುಂಬ ಈಸಿ ಆಗುತ್ತೆ. ಇಲ್ಲ ಅಂದರೆ ಕಣ್ಣು ಆಡಿಸಿದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಆಗೋಲ್ಲ. ಈ 3ರಿಂದ ಒಂದು 6 ಮಾರ್ಕ್ಸಲ್ಲಿ ಎಕ್ಸಾಮ್ಸ್ ಯಾರು ಮಿಸ್ ಆಗ್ತಿದ್ರಲ್ಲ ಅವರಿಗೆ HYT ಟಾಪಿಕ್ಕು ಹೇಳಿ ಮಾಡಿಸಿದ ಕ್ಲಾಸ್, HYT ಕ್ಲಾಸಸ್ಸು. ಓಕೆ, ನಾನು ಏನೂ ಓದಿಲ್ಲ ಅಂದವ್ರಿಗೆ ಕೋಚಿಂಗ್ ತೊಗೊಳ್ಳೋದು ಭಾಳ ಬೆಟ್ರು. ಓಕೆ, ಸೊ ಏನು ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೆ ಅನ್ನೋರಿಗೆ ಬೆಟ್ರ್ ಕೋಚಿಂಗ್ ತೊಗೊಳ್ಳಿ. ನಾವು ಈ ನಿಟ್ಟಿನಲ್ಲಿ May 10th ಆನ್ವರ್ಡ್ಸ್ ವಿ ಆರ್ ಟೇಕಿಂಗ್ ಅಪ್ ಎ ಕೋಚಿಂಗ್. ಓಕೆ, ಸೊ ರೆಗ್ಯುಲರ್ ಕೋಚಿಂಗ್. ಇದು HYT ಅಂತಕ್ಕಂಥದ್ದು ಓನ್ಲಿ ಗೈಡೆನ್ಸ್ ಪ್ರೋಗ್ರಾಮ್. 2024ರಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ಚಹಾ ರಫ್ತುದಾರ ರಾಷ್ಟ್ರವಾಗಿ ಭಾರತ. ಎಸ್, ಟೀ ಆ್ಯಂಡ್ ಕಾಫಿ, ವೆರಿ ಇಂಪಾರ್ಟೆಂಟ್ ಕ್ರಾಪ್ಸ್. ಟೀ ಆ್ಯಂಡ್ ಕಾಫಿ ಈರ್ ಹೈ ಈಲ್ಡಿಂಗ್ ಟಾಪಿಕ್. ಟೀ ಆ್ಯಂಡ್ ಕಾಫಿ ಆರ್ ಹೈ ಈಲ್ಡಿಂಗ್. ಓಕೆ, ಇಲ್ಲಿ ಕಂಡು ಬರ್ತಕ್ಕಂತಹ ಆ ಬೆಳೆಗಳ ಗುಣಲಕ್ಷಣಗಳೇನು, ರಫ್ತು, ಮಾರಾಟ, ಯಾವ್ಯಾವ ಏರಿಯಾದಲ್ಲಿ ಕಾಫಿ ಯಾವ್ಯಾವ ಜಿಲ್ಲೆಯಲ್ಲಿ ಬೆಳೀತಾರೆ ಎನ್ನುವುದ್ರ ಬಗ್ಗೆ ಈ ಆ್ಯಂಗಲನ್ನು ತಿಳ್ಕೋಬೇಕು. ಓಕೆನಾ? ದಿಸ್ ಇಸ್ ಹೌ ಇಟ್ ಗೋಸ್. ಭಾರತದ 58ನೇ ಹುಲಿ ಅಭಯಾರಣ್ಯವಾಗಿ ಮಾಧವ್ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಹುಲಿ ಸಂರಕ್ಷಿತ ತಾಣಗಳ ಬಗ್ಗೆ ನಾರ್ತ್ ಈಸ್ಟ್ ಬಗ್ಗೆ 100% ಬರುತ್ತೆ. ಡಂಪಾ ಟೈಗರ್ ರಿಸರ್ವ್, ಮಿಜೋರಾಂ. ನೀವು ನಾರ್ತ್ ಈಸ್ಟ್ನ ಯಾವುದೇ ಕಣಕ್ಕೂ ಮಿಸ್ ಮಾಡಬಾರ್ದು. ನಾರ್ತ್ ಈಸ್ಟ್ ಈಸ್ ಎ ವೆರಿ ಹೈ ಈಲ್ಡಿಂಗ್ ಟಾಪಿಕ್. ನಾರ್ತ್ ಈಸ್ಟ್. ಒಂದು, ಕರ್ನಾಟಕದಲ್ಲಿ ಕಂಡು ಬರತಕ್ಕಂತಹ 5 ಟೈಗರ್ ರಿಸರ್ವ್ಸ್ ಬಗ್ಗೆ ತಿಳ್ಕೊಳ್ಳಿ. ಸೊ ಹುಲಿನ ಮಿಸ್ ಮಾಡಬಾರ್ದು ನೀವು. ಹುಲಿ HYT, ಹೈ ಈಲ್ಡಿಂಗ್ ಟಾಪಿಕ್ಸು. ಹುಲಿಗೆ ಸಂಬಂಧಪಟ್ಟಾಗಿ ಸ್ಟ್ರೈಪ್ಸ್ ಅಂತ ಒಂದು ಬರುತ್ತೆ. ನೆಕ್ಸ್ಟ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಬರುತ್ತೆ. ಇವೆಲ್ಲ ಅಂಶಗಳು ನಿಮಗೆ ಎಕ್ಸಾಮ್ಸಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹುಲಿನ ಬಿಟ್ಟುಬಿಟ್ರೆ ನೀವು ಎಕ್ಸಾಮ್ಸಲ್ಲಿ ಇಲಿ ಆಗಿಬಿಡ್ತೀರ.
ಡೋಂಟ್ ಡೂ ದಿಸ್ ಈಸ್ HYT, ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಯಿಕ ವಿಮರ್ಶೆ ವ್ಯಾಪ್ತಿಯಲ್ಲಿ CAG ನೇಮಕಾತಿ. ನ್ಯಾಯಿಕ ವಿಮರ್ಶೆ ವ್ಯಾಪ್ತಿಯಲ್ಲಿ CAG ನೇಮಕಾತಿ. ನ್ಯಾಯಿಕ ವಿಮರ್ಶೆ ಆರ್ಟಿಕಲ್ 13, ಓಕೆ, 32, 226, ಓಕೆ, ಇದು ಭಾಳ ಇಂಪಾರ್ಟೆಂಟ್. ನಂತರದಲ್ಲಿ ಹೈಕೋರ್ಟ್ ಮೊನ್ನೆ ಏನಾಯಿತು, ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ದುಡ್ಡು ಸಿಕ್ತು ನಮಗೆ, ಅದು ನ್ಯೂಸು. ಬಟ್ ನಮಗೇನು ಬೇಕು, ಹೈಕೋರ್ಟ್ ಜಡ್ಜಿಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 214ಇಂದ ನೀವು 222ವರೆಗೂ ನೋಡ್ಕೋಬೇಕಾಗುತ್ತೆ. ಸೊ ಬೇಸಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸರ್. ಬೇಸಿಕ್ಸನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಬೇಸಿಕ್ಸು ನಿಮ್ಮನ್ನು ಸೇವ್ ಮಾಡ್ತಕ್ಕಂತಹ ಒಂದು ಅಂಶವಾಗಿರುತ್ತೆ. ಬೇಸಿಕ್ಸನ್ನು ಬಿಟ್ಟು ಕೊಲೀಜಿಯಮ್ಮಲ್ಲಿ ಯಾರು ಇರ್ತಾರೆ, 1+4 ಇರ್ತಾರೆ. ಸೊ ಕೊಲೀಜಿಯಮ್ನ ಒಪಿನಿಯನ್ ಅಂತಂದರೆ ಅದು ಚೀಫ್ ಜಸ್ಟಿಸ್ ಒಪಿನಿಯನ್ನ? ನೋ, ಚೀಫ್ ಜಸ್ಟಿಸ್ ಒಪಿನಿಯನ್ ಪ್ಲಸ್ 2 ಸೀನಿಯರ್ ಮೋಸ್ಟ್ ಜಡ್ಜಸ್ ಒಪಿನಿಯನ್. ಓಕೆ. ರಾಷ್ಟ್ರೀಯ ಮಹಿಳಾ ಆಯೋಗ. ರಾಷ್ಟ್ರೀಯ ಮಹಿಳಾ ಆಯೋಗ ಮೊನ್ನೆ CDS ಕ್ವಶನ್ ಪೇಪರಲ್ಲಿ ಬಂದಿತ್ತು. ನಾನೇನು ಹೇಳಿದ್ದೀನಿ, SC ST ಮಹಿಳೆ ಇವ್ರನ್ನ ದೇವಮಾನವರು ಅಂತ ಹೇಳ್ತೀನಿ ನನ್ನ ಕ್ಲಾಸಲ್ಲಿ, ಐಲ್ಡಿನ ಕ್ಲಾಸಲ್ಲಿ ಭಾಳ ಬೇರೆ ಹೇಳಿದ್ದೀನಿ. ಬರುತ್ತೆ. ಯಾಕೆ ಇವ್ರು ದೇವಮಾನವರು ಅಂದರೆ ಪಕ್ಕ ಎಕ್ಸಾಮ್ಸಿಗೆ ಬರ್ತಾರೆ. ಯಾರು ಎಕ್ಸಾಮ್ಸಿಗೆ ಬಂದು ನಮ್ಮನ್ನು ಕಾಪಾಡ್ತಾರೆ ಅವ್ರು ದೇವರು ಅಂತ ನಾನು ಭಾವಿಸ್ತೀನಿ. ಸೊ ಇವರು ಸಹ ಮಹಿಳಾ ಆಯೋಗ, ಮಹಿಳೆ SC ST ದೇವಮಾನವರು, ನಮ್ಮ ಭವಿಷ್ಯವನ್ನು ಕಾಪಾಡ್ತಕ್ಕಂಥವ್ರು, ನಮ್ಮ ಭವಿಷ್ಯಕ್ಕೆ ಒಂದು ಉಜ್ವಲ ದೀಪವನ್ನು ಕೊಡ್ತಕ್ಕಂಥವ್ರು. ಅದಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಭಾಳ ಇಂಪಾರ್ಟೆಂಟ್. ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಒಂದರೆ ಕಣ್ಣಾಡಿಸಿ ಕಂಠಪಟ ಹಾಕಬೇಡಿ. ಮಹಿಳಾ ಆಯೋಗವನ್ನು ಕಂಠಪಟ ಹಾಕಬೇಕು. ಈಗ ನೀವು ನಿಜವಾಗ್ಲೂ ನನ್ನ ವಿದ್ಯಾರ್ಥಿ ಆಗಬೇಕಪ್ಪ ಅಂತಂದರೆ ನಾನು ಹೇಳಿದ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇವರು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಭಾರತೀಯ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಧೀಶರ ವರ್ಗಾವಣೆ. ಸೊ ಹೈಕೋರ್ಟ್ ಜಡ್ಜಸ್ನ ವರ್ಗಾವಣೆ ಹೇಗೆ ಮಾಡ್ತಾರೆ, ಬೇಸಿಕ್ಸ್ ಅಂತ ತಿಳ್ಕೊಳ್ಳಿ. ಬೇಸಿಕ್ಸ್, ಓಕೆ. CAG ಅಂದರೆ ಏನು ಕತೆ ಅಂತ ಎಲ್ಲವೂ ತಿಳ್ಕೊಳ್ಳಿ. ಮಹದಾಯಿ ಜಲವಿವಾದ ನ್ಯಾಯಮಂಡಳಿ ವೆರಿ ಇಂಪಾರ್ಟೆಂಟ್ ಸರ್, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಒಂದು ರೂಲ್ಸ್ ಹೇಳ್ತೀನಿ. ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ನಿಮಗೆ ನೆನಪಾಗುತ್ತೆ. ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮೇಕೆದಾಟು, ಕುಡಿಯುವ ನೀರು. ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಜಲ್ ಜೀವನ್ ಮಿಷನ್ ಬಗ್ಗೆ ಕೇಳಿದರು ಕ್ವಶನ್. ಜಲ್ ಜೀವನ್ ಮಿಷನ್ ACCAD ಕ್ವಶನ್. ACCADಲ್ಲಿ ಕೇಳಿದರು. ಏನಕ್ಕೆ ಜಲ್ ಜೀವನ್ ಕೇಳಿದ್ರು ಅಂತಂದರೆ ಅದು ಕುಡಿಯುವ ನೀರು ಕಾರ್ಯಕ್ರಮ. ಮಹದಾಯಿ ಕುಡಿಯುವ ನೀರು, ಮೇಕೆದಾಟು ಕುಡಿಯುವ ನೀರು, ಜಲ್ ಜೀವನ್ ಕುಡಿಯುವ ನೀರು. ಸೊ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ನಿಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು TMC? 4 TMC, 3 TMC, 13 TMC. ಸೊ ಕಳಸ, ಬಂಡೂರಿ, ಟೋಟಲ್ಲು, ಮಹದಾಯಿ ನ್ಯಾಯಮಂಡಳಿ ಯಾವಾಗ ತೀರ್ಪು ನೀಡಿತು, ಇವೆಲ್ಲವನ್ನ 2 ಪೇಜ್ ನೋಟ್ಸ್ ಮಾಡ್ಕೋಬೇಕು. 2 pages ನೋಟ್ಸ್ ಮಾಡ್ಕೋಬೇಕು ನೀವು. ಓಕೆ ಸರ್, ಓದಿ ವೃದ್ಧಾಪ್ಯವನ್ನು ತಂದುಕೊಬಿಡಿ. ಓದೋದ್ರ ಜೊತೆಗೆ ಬರ್ಕೋಬೇಕು. ದಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ. ಸೊ ಇದು ನೆಕ್ಸ್ಟ್ ಹಂಪಿ ಉತ್ಸವ ಕಣ್ಣಾಡಿಸಿ. ಇದರಲ್ಲಿ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಐ ಡೋಂಟ್ ಥಿಂಕ್ ದಟ್ ಹ್ಯಾಸ್ ಮಚ್ ರಿಲೆವೆನ್ಸ್ ಟು ಯುವರ್ ಎಕ್ಸಾಮ್. ರಾಷ್ಟ್ರೀಯ ತೋಟಗಾರಿಕೆ ಮೇಳ ಬೇಡ. ತೋಟಗಾರಿಕೆ ಸೆಕ್ಟರ್ ಇಂಪಾರ್ಟೆಂಟು. ಮೇಳ ತುತ್ತೂರಿಗಳು ಏನು ಬೇಡ ನಮಗೆ. ಕರ್ನಾಟಕದ ಅಂಕಸಮುದ್ರ ಜೌಗು ಭೂಮಿ. ಎಸ್, ಇದು ನೋಡಿ ಸರ್, ಇದು VIP ಟಾಪಿಕ್ಕು. ಜೌಗು ಪ್ರದೇಶಗಳು, ರಾಮ್ಸರ್ ತಾಣಗಳು ಭಾಳ ಇಂಪಾರ್ಟೆಂಟು ಸರ್, ಎಕ್ಸಾಮ್ಸಿಗೆ ಬರುತ್ತೆ. ಸರ್ ಭಾಳಷ್ಟು ಜೌಗು ಪ್ರದೇಶದ ಹೆಂಗೆ ನೆನ್ಪಿಡೋಕ್ಕಾಗುತ್ತೆ ಸರ್ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಅದು ಎಲ್ರಿಗೂ ನೆನ್ಪಿಡೋಕ್ಕಾಗಲ್ಲ. ವಾಟ್ ಈಸ್ ದಿ ವೇ ಫಾರ್ವರ್ಡ್ ಸರ್, ಹೌ ಇಟ್ ಈಸ್ ಅಂದರೆ ಏನು ಮಾಡೋಕ್ಕೆ ಇದಕ್ಕೆ ಪರಿಹಾರ ಅಂದರೆ ನೋಡಿ, ಅದಕ್ಕೆ ಯಾವಾಗಲೂ ಗೈಡೆನ್ಸ್ ಬೇಕು ಅಂತಕ್ಕಂಥದ್ದು. ದಿಸ್ ಎಕ್ಸಾಮ್ ನೀಡ್ಸ್ ಗೈಡೆನ್ಸ್ ಅನ್ನೋದಕ್ಕೆ ನಮ್ಮ ಹೈಲ್ಡಿಂಗ್ ಟಾಪಿಕ್ಸಲ್ಲಿ ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಹೇಗೆ ಓದಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ. ಈಗ ಜಸ್ಟ್ ಒಂದು ನೋಟ್ಸ್ ತೋರಿಸಿ, ನಮ್ಮ ವಿದ್ಯಾರ್ಥಿಗಳಿಗೆ ಹೋಮ್ವರ್ಕು ಕೊಡ್ತೀವಿ. ಸೊ ನೀವು ಹೋಮ್ವರ್ಕ್ ಮಾಡ್ಕೊಂಬರಬೇಕು. ಅಂದರೆ ದಿಸ್ ಇಸ್ ನನಗೆ ಕೇವಲ ವೇದಿಕೆ ಮೇಲೆ ನಿಂತು ಭಾಷಣ ಮಾಡೋಕ್ಕೆ ಇಷ್ಟ ಆಗಲ್ಲ, ಸಂಭಾಷಣೆ ಇರಬೇಕು. ಅಂದರೆ ನಿರಂತರವಾದ ಒಂದು ಸಂಭಾಷಣೆಗಳಿರಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳು ನನ್ನ ನಡುವೆ ಸಂಭಾಷಣೆಗಳಿದ್ದಾಗ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ನಾನು ಡೇ 1 ಹೇಳ್ತೀನಿ, ದಿಸ್ ಈಸ್ ಲೈಕ್ ಎ ಹೈಸ್ಕೂಲ್ ಸ್ಟೂಡೆಂಟ್. ಹೈಸ್ಕೂಲ್ ಎಕ್ಸಾಮ್, 10th ಎಕ್ಸಾಮ್ ಇದ್ದಾಗೆ ಪದೇ ಬರೀಬೇಕು, ಹೋಮ್ವರ್ಕ್ ಮಾಡಬೇಕಂತೇಳಿ ನಮ್ಮ ವಿದ್ಯಾರ್ಥಿ ಒಬ್ಬರು ಹೋಮ್ವರ್ಕ್ ಮಾಡಿದ್ದಾರೆ. ನೋಡಿ ಇಲ್ಲಿ ನೋಡಿ, ರಾಮ್ಸರ್ ಸೈಟ್ಸ್ ಬಗ್ಗೆ ಫಸ್ಟ್ ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ, ರಾಮ್ಸರ್ ಸೈಟ್ಸ್ ಬಗ್ಗೆ ಯಾವ್ಯಾವ ಕ್ವಶನ್ ಬಂದಿದ್ದಾವೆ ಅಂತೇಳಿ ಎಲ್ಲ ಗೌರ್ಮೆಂಟ್ ಕ್ವಶನ್ ಪೇಪರ್. ಸೊ ನಾವು ಹುಟ್ಟಿರೋದೇ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ. ಅದಕ್ಕೆ ನಾವೇನು ಮಾಡಬೇಕು, ಗೌರ್ಮೆಂಟೇ ನಮ್ಮ ತಂದೆ ತಾಯಿ ಅಂತ ಭಾಳ ಬಾರಿ ಹೇಳಿದ್ದೀನಿ. ಸೊ UPSC ರಾಮ್ಸರ್ ಸೈಟ್ಸ್, ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್, ರಾಮ್ಸರ್ ಬಗ್ಗೆ ಈ ಆ್ಯಂಗಲಿಂದ ಓದಬೇಕು. ಓಕೆ, ದಿಸ್ ಇಸ್ ದಿ ಆ್ಯಂಗಲ್. ಇದನ್ನು ಆ್ಯಂಗಲ್ ಅಂತಾರೆ, ಇದನ್ನು ಆಯಾಮ ಅಂತಾರೆ. ಓಕೆ, ಈಗೆಲ್ಲ ಓದ್ಕೊತ ಹೋಗಬೇಕಾಗುತ್ತೆ. ಓಕೆನಾ. ಸೊ ಇದಾದ ನಂತರದಲ್ಲಿ ನಾವೇನು ಮಾಡಬೇಕು, ಟೋಟಲ್ಲು ಇಲ್ಲಿ ನೋಡಿ, ಹೋಕ್ರೇಕ್, ರೇಣುಕಾ, ರುದ್ರಸಾಗರ್, ಸಸ್ತಮಕೊಟ್ಟ,
ಇಲ್ಲಿ ನೋಡಿ ಲೊಕೇಶನಲ್ಲಿ ತ್ರಿಪುರ ಬಂತು ನೋಡಿ, ಯಾವಾಗಲೂ ನಾರ್ತ್ ಈಸ್ಟ್ ಇರುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಓಕೆ, ತ್ರಿಪುರ ಎಲ್ಲಿ ಬಂತಿದ್ದು ಕ್ವಶನ್? UPSC ಸಿವಿಲ್ ಸರ್ವಿಸಲ್ಲಿ. UPSC ಸಿವಿಲ್ ಸರ್ವಿಸ್ ನೇರವಾಗಿ ನಮ್ಮ ಸಿ ಗ್ರೂಪ್ PSIಗೆ ಬರುತ್ತೆ. ನೀವು ಇಂಥಲ್ಲಿ ಫೇಲ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸಸ್ತಮಕೊಟ್ಟ, ರೇಣುಕೆ, ಹೋಕ್ರೆ, ರುದ್ರಸಾಗರ್ ಬಂತು. ಓಕೆ, ಇದಾದ ನಂತರದಲ್ಲಿ ನಿಮಗೆ ನೋಡಿ ಇಷ್ಟೆಲ್ಲ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬಗ್ಗೆನೂ ಕ್ವಶನ್ಸ್ ಬಂದಿದೆ. ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬಗ್ಗೆನೂ ಕ್ವಶನ್ ಬಂದಿದೆ. ಇಷ್ಟು ಕ್ವಶನ್ಸ್ ಎಲ್ಲ ಇದ್ದಾವೆ. ಸೊ ಇದನ್ನೆಲ್ಲ ನಾವು ನೋಡಿ CDS ಕ್ವಶನ್ ಪೇಪರ್ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಲ್ಲಿ ಹೊಕೆರಾ ವೆಟ್ಲ್ಯಾಂಡ್ ಬಂತು, ಊಲೂರು ಬಂತು, ಸೋಮುರೋರಿ ಬಂತು. ಇವನ್ನೆಲ್ಲ ನೋಡ್ಕೊತ ಓದಂಗೆಲ್ಲ ಅವೇ ರಿಪೀಟ್ ಆಗ್ತಕ್ಕಂಥದ್ದು ನೋಡ್ಬೋದು. ನೋಡಿ HPSC ಓಕೆ, ಹಿಮಾಚಲ ಪ್ರದೇಶ 2022ರಲ್ಲಿ ಅಗೇನ್ ರುದ್ರಸಾಗರ್ ಬಂತು, ರುದ್ರಸಾಗರ್, ತ್ರಿಪುರ ಅಗೇನ್ ರುದ್ರಸಾಗರ್ ಬಂತು, ಸಸ್ತಮಕೊಟ್ಟ ಬಂತು, ಸಸ್ತಮಕೊಟ್ಟ, ಸೋಕರ್ ಲೇಕ್ ಬಂತು. ಸೊ ಹೀಗೆ ಏನಾಗುತ್ತೆ ಬರ್ತಕ್ಕಂತಹ ಅಂದರೆ ರಿಪೀಟ್ ಆಗ್ತಕ್ಕಂತಹ ಒಂದು ವೆಟ್ಲ್ಯಾಂಡ್ಸನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಇದು ಎಕ್ಸಾಮ್ಸ್ ಆ್ಯಂಗಲ್ ಸರ್, ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ಓಕೆ, ಇಷ್ಟೆಲ್ಲ ಕ್ವಶನ್ಸ್ ಬಂದಿದ್ದಾವೆ ನೋಡಿ, ಇಷ್ಟೆಲ್ಲ ಕ್ವಶನ್ಸ್ ಬಂದಿದ್ದಾವೆ. ಇದಾದ ನಂತರದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಬರೀ ಕೇವಲ ಇಷ್ಟು ಮಾಡತಕ್ಕಂಥದ್ದು ಅಲ್ಲ, ಇಷ್ಟು ಮಾಡ್ತಕ್ಕಂಥದ್ದಲ್ಲ. ಈಗ ನೋಡಿ ಹರಿಕೆ ವೆಟ್ಲ್ಯಾಂಡ್ ಬಂತು, ಮತ್ತೆ ಹರಿಕೆ ವೆಟ್ಲ್ಯಾಂಡ್ ಬಂತು, ಊಲೂರು ಲೇಕ್ ಬಂತು. ಇಷ್ಟೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ನೀವು ಇಷ್ಟೆಲ್ಲ ನೋಡಿರ್ತಿರಲ್ಲ ಅಂತ ನನಗೆ ಡೌಟ್ ಇದನ್ನು. ಹಸ್ತಮುಡಿ ಬಂತು, ಚಿಲ್ಕಾ ಲೇಕ್ ಬಂತು. ಎಸ್, ಇದು ನಾವು ಏಪ್ರಿಲ್ 22ನೇ ತಾರೀಕು ಹೋಮ್ವರ್ಕ್ ಆಗಿದೆ. ಇದು ಆಲ್ರೆಡಿ ಏಪ್ರಿಲ್ 22. ಸೊ ಇಲ್ಲಿ PVQs ಆಫ್ ರಾಮ್ಸರ್ ಸೈಟ್ಸ್, PVQಸಲ್ಲಿ ಯಾವಾಗ ಬಂದೇವೆ ಎಲ್ಲವೂ ಕವರ್ ಮಾಡಿದ್ದೇವೆ. ನೀವು ಪ್ರಾಮಾಣಿಕವಾಗಿ ಇಷ್ಟು ವರ್ಕ್ ಮಾಡಿದರೆ ಖಂಡಿತ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ, ನೋ ಡೌಟ್ ಇನ್ ದಟ್. ಓಕೆನಾ? ಅದ್ರಾಗೆ ನಿಮಗೆ ನೀವೇ ಬರ್ಕೊಂಬಿಡಿ, ಯು ಆರ್ ಗೋಯಿಂಗ್ ಟು ಬಿಕಮ್ ಆಫೀಸರ್. ಬಟ್ ಎಷ್ಟು ಜನ ಇಷ್ಟು ವರ್ಕನ್ನು ನೀವು ಪ್ರಾಮಾಣಿಕ ಮಾಡಿದಿರಿ ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕಾಗಿತ್ತು. ಮಾಡಿಲ್ಲ ಅಂತಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಐಡಿಯಾ ಬಂದಿಲ್ಲ ಅಂತಂದರೆ ನಿಮ್ಮ ಒಬ್ಬ ಸೀನಿಯರು, ಒಬ್ಬ ಯಾರಾದರೂ ಗೈಡೆನ್ಸ್ ತಗೊಳ್ಳಿ. ಏನೂ ಕೊನೆಗಿಲ್ಲ ಅಂತಂದರೆ ವಿ ಆರ್ ಹಿಯರ್ ಟು ಗೈಡ್ ಯು. ಓಕೆ, ನೋಡಿ ಇಲ್ಲಿ ರುದ್ರಸಾಗರ್ ಇಲ್ಲಿ ಬರೆದಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಸಸ್ತಮಕೊಟ್ಟ ಕೇರಳ ಇದೆ, ಪಾಯಿಂಟ್ ಕ್ಯಾಲಿಮರ್ ತಮಿಳ್ನಾಡಿದೆ, ಚಿಲ್ಕಾ ಸರೋವರ, ಬಿತರ್ಕಣಿಕಾ ಮ್ಯಾಂಗ್ರೂವ್ಸ್, ಇವೆಲ್ಲ ಎಕ್ಸಾಮ್ಸಿಗೆ ಬರ್ತಕ್ಕಂಥದ್ದು ರೀ. ಆಮೇಲೆ ನೋಟ್ಸ್ ಮಾಡ್ಕೊತ ಹೋಗ್ಬೇಕು. ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈಗ ರೆಡ್ ಮಾರ್ಕ್ ಹಾಕಿವಿ ಅಂದರೆ ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ. ಸೊ ಇವೆಲ್ಲ ಅಂಡರ್ಲೈನ್ ಹಾಕಿದೆ ಅಂತಂದರೆ ಇದು ಎಕ್ಸಾಮಲ್ಲಿ ಬಂದಿದೆ, ಇದೇ ಆ್ಯಂಗಲಿಂದ ಓದಬೇಕು. ದೇಶದ ಒಟ್ಟು ಭೌಗೋಳಿಕ ಪ್ರದೇಶವು ಇತರ ರಾಜ್ಯಗಳು ಹೋಲಿಸಿದರೆ ಗುಜರಾತ್ನಲ್ಲಿ ಹೆಚ್ಚು ಜೌಗು ಪ್ರದೇಶಗಳು ವರ್ಗದಲ್ಲಿ ಕಂಡುಬರ್ತವೆ. ಓಕೆ, ಸೊ ನೆಕ್ಸ್ಟು ನಾವೇನಪ್ಪ ಅಂದರೆ ಕಬರ್ತಾಲ್ ಜೌಗು ಪ್ರದೇಶ 2020ರಲ್ಲಿ ರಾಮ್ಸರ್ ತಾಣವನ್ನು ಗೊತ್ತುಪಡಿಸಲಾಯಿತು. ಇದು ಬಿಹಾರದಲ್ಲಿದೆ. ಕಬರ್ತಾಲ್ ಇದು ಎಕ್ಸಾಮ್ಸಿಗೆ ಬಂದಿದೆ, ಇದು ಎಕ್ಸಾಮ್ಸಿಗೆ ಬಂದಿದೆ. ಸೊ ಹೀಗೆ ನೀವೇನು ಮಾಡಬೇಕು, ರಾಮ್ಸರ್ ಸೈಟ್ಸ್ ಬಗ್ಗೆ ಇಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀರಾ. ಓಕೆನಾ? ಸಸ್ತಮಕೊಟ್ಟ, ರುದ್ರಸಾಗರ, ರೇಣುಕಾ ಜೌಗು ಪ್ರದೇಶ, ಹಿಮಾಚಲ ಪ್ರದೇಶ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿಸ್ತೀವಿ. ಹೋಮ್ವರ್ಕ್ ಮಾಡಬೇಕು. ಇದು ಹೋಮ್ವರ್ಕ್, ದಿಸ್ ಈಸ್ ಕಾಲ್ಡ್ ಹೋಮ್ವರ್ಕ್. ಇದನ್ನು ಹೋಮ್ವರ್ಕ್ ಅಂತಾರೆ. ಇದು ಮಾಡೋಕ್ಕೆ ನಿಮಗೆ ಸೊ ಇದು ಈ ರೀತಿಯಾಗಿ ನೀವು ಎಕ್ಸಾಮ್ ಆ್ಯಂಗಲಿಂದ ಪರೀಕ್ಷೆಯ ಆಯಾಮದಿಂದ ನೀವು ನೀವು ಯಾವುದನ್ನು ಪ್ರಿಪೇರ್ ಆಗಿಯಪ್ಪ, ಸಿ ಗ್ರೂಪ್ ಆಗಿ, RTO ಇದೆ ನೆಕ್ಸ್ಟ್ ಎಕ್ಸಾಮ್, RTOಗೂ ಹೆಲ್ಪ್ ಆಗುತ್ತೆ ಸರ್. ಎಲ್ಲ ಸಿ ಗ್ರೂಪ್ ಎಕ್ಸಾಮ್ಸ್ನ ಸ್ಟ್ರೆಂತು, ಸಾಮರ್ಥ್ಯ, ವೀಕ್ನೆಸ್ಸು, ರೂಪುರೇಷೆಗಳು, ಅದರ ಲಕ್ಷಣಗಳು ಇಷ್ಟೇ ಇರುತ್ತೆ. ಇದು ಬಿಟ್ಟರೆ ಬೇರೆ ಏನೂ ಇರಲ್ಲ. ನೋಡಿ 55 ಪೇಜು ನೋಟ್ಸ್ ಮಾಡಿದ್ದಾರೆ. 55 ಪೇಜ್ ಅಂದರೆ 56 ಪೇಜು ನೋಟ್ಸ್ ಆಗಿದೆ. ನೀವು ಪ್ರಾಮಾಣಿಕವಾಗಿ ಇಷ್ಟು ಈ ಒಂದು ಡೆಪ್ತಾಗಿ ನೋಟ್ಸ್ ಮಾಡಿಬಿಟ್ರೆ ನಾಟ್ ಓನ್ಲಿ ಸಿ ಗ್ರೂಪ್ ಎಕ್ಸಾಮ್, ನೀವು IAS ಎಕ್ಸಾಮು ಕ್ಲಿಯರ್ ಮಾಡ್ಬೋದು. ಏನಕ್ಕೆ ಅಂತಂದರೆ ಇಲ್ಲೆಲ್ಲ ನಾವು ಅದೇ ಆ್ಯಂಗಲಿಂದ ಕವರ್ ಮಾಡಿರೋದು. ಓಕೆನಾ? ಸೊ ದಿಸ್ ಈಸ್ ಹೌ ದಿ ಎಕ್ಸಾಮ್ ಪ್ರಿಪ್ರೇಷನ್ ಈಸ್ ಗೋಯಿಂಗ್ ಆನ್. ಓಕೆ, ಸೊ ಈ ಥರ ನೀವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಬರೀ ಮ್ಯಾಗ್ಝಿನನ್ನು ಓದ್ಕೊಂಡೆ, ಪೇಪರನ್ನು ಓದ್ಕೊಂಡೆ, ಬುಕ್ಸನ್ನು ಓದ್ಕೊಂಡೆ ಅಂತ ಅಂದ್ಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆ, ವಿವಿಧ ಪ್ರಶ್ನೆ ಪತ್ರಿಕೆಗಳು ನೋಡಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಐಲ್ಡಿಂಗ್ ಟಾಪಿಕ್ಕು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ಸ್ ವಿತ್ ಮೇ 10th ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಓಕೆನಾ? ತದನಂತರದಲ್ಲಿ ಈಗ ನಮಗೆ ಬೇಕಿರೋದು ಎಲ್ಲಿದ್ದೀವಿ ಈಗ? ಎಸ್, ಕರ್ನಾಟಕದ ಅಂಕ ಸಮುದ್ರ ಜೌಗುಭೂಮಿ 4 ಇದ್ದಾವೆ. ಯಾವ್ಯಾವ ಅಂತ ಬರೆದಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ತುಂಬ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ರಾಜ್ಯಗಳ ಹೂಡಿಕೆ ಸ್ನೇಹಿ ಸೂಚ್ಯಂಕ, ಇದು ನೆನ್ಪಿಟ್ಕೊಳ್ಳಿ, ಕಂಠಪಟ ಹಾಕಬೇಡಿ. ಗರ್ಭಕೋಶ ಕ್ಯಾನ್ಸರ್ ಓದ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವ ಅನುವಾದ ಪ್ರಶಸ್ತಿ, ಇದು ಇಂಪಾರ್ಟೆಂಟ್. ಪ್ರತಿ ತಿಂಗಳು ಹೇಳ್ತೀನಿ, ಗೌರ್ಮೆಂಟ್ ಕೊಡ್ತಕ್ಕಂಥ ಎಕ್ಸಾಮ್ಸ್, ಗೌರ್ಮೆಂಟು ರಾಜೀವ್ ಗಾಂಧಿ ಖೇಲ್ ರತ್ನ ಆಲ್ರೆಡಿ ಎಕ್ಸಾಮ್ಸಿಗೆ ಬಂದಿತ್ತು, ಇದು ಇಂಪಾರ್ಟೆಂಟು. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಚಿತ್ರೋತ್ಸವ, ಇಲ್ಲಿ ಸಾಕಷ್ಟು ಪ್ರೈಸ್ಗಳು ಕೊಟ್ಟಿದ್ದಾರೆ, ಅವಾರ್ಡ್ಸ್ ಕೊಟ್ಟಿದ್ದಾರೆ. ಡೋಂಟ್ ಬಾದರ್ ಅಬೌಟ್ ದಿಸ್ ಥಿಂಗ್. ರಾಜ್ಯ ಚಲನಚಿತ್ರ ಪ್ರಶಸ್ತಿ ಒಂದರ ಕಣ್ಣಾಡಿಸಿ. KSRTCಗೆ ರಾಷ್ಟ್ರೀಯ ಸಾರ್ವಜನಿಕ ಉದ್ಯಮಿ ಪ್ರಶಸ್ತಿ. ನೋಡಿ KSRTCಗೆ
ನಾವು ಹುಟ್ಟೋಕ್ಕಿಂತ ಮುಂಚೆಗೇ ಪ್ರಶಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾವೆ. ಇವ್ರ ಬಗ್ಗೆ ತುಂಬ ಜಾಸ್ತಿ ಸೀರಿಯಸ್ಸಾಗಿ ತೊಗೋಬಾರ್ದು, ಓಕೆನಾ. KSRTCಗೆ ರಾಷ್ಟ್ರೀಯ ಸಾರ್ವಜನಿಕ ಉದ್ಯಮ ಪ್ರಶಸ್ತಿ. ಡೋಂಟ್ ಬಾದರ್ ಅಬೌಟ್ ದೀಸ್ ಥಿಂಗ್ಸ್. ಯಾರೋ ನಾನು ಹೇಳ್ತಿಲ್ವಾ, ಯಾರೋ ಕೊಡ್ತಾ ಇರ್ತಾರೆ, ಯಾವುದಕ್ಕೂ ಕೊಡ್ತಾ ಇರ್ತಾರೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ಡೋಂಟ್ ಅವಾಯ್ಡ್ ಇದಕ್ಕೆ. ಸೊ ನೀವು ಬಹುಶಃ ಈ ಥರ ಅಂಶಗಳನ್ನು ಕಡಿಮೆ ಮಾಡಿದಾಗ ನಿಮ್ಮ ಬರ್ಡನ್ ತುಂಬ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿ ಬೇಡ. ಬೃಹತ್ ಬೆಂಗಳೂರು ಆಡಳಿತ ಮಸೂದೆ, ಎಸ್, ಇದು ಭಾಳ ಇಂಪಾರ್ಟೆಂಟು. ಇದನ್ನು ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ಸಿ ಗ್ರೂಪಿಗೆಲ್ಲ KS ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ತುಂಗಾ ನದಿ ಇಂಪಾರ್ಟೆಂಟ್. ರೈತ ಸೌರಶಕ್ತಿ ಮೇಳಗಳು ಬೇಡ. ವಿದೇಶಿ ನೇರ ಹೂಡಿಕೆ ರಾಜ್ಯದ ಎಷ್ಟನೇ ಸ್ಥಾನ, ಯಾವ ದೇಶದಿಂದ ಎಷ್ಟು ಬರುತ್ತೆ, ಯಾವ ವಲಯಕ್ಕೆ ಜಾಸ್ತಿ ಬರುತ್ತೆ, ಈ ಆ್ಯಂಗಲಿಂದ ಓದ್ಕೊಳ್ಳಿ. ಇಡ್ಲಿಯಲ್ಲಿ ಕಾರ್ಸಿಜನಿಕ್ ಅಂಶ, ನೀವು ಕ್ಯಾನ್ಸರ್ ಎಲ್ಲದ್ರಾಗೆ ಇದ್ದಾರೆ. ಇದೇನು ಇಂಥವೆಲ್ಲ ಓದೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ, ನೀವು ಬಾಟ್ಲಿ ನೀರು ಕುಡಿತೀರಾ, ಅದ್ರಾಗೆ ಕ್ಯಾನ್ಸರ್. ಬ್ರಷ್ ಮಾಡ್ತೀರಾ, ಅದು ಪ್ಲಾಸ್ಟಿಕ್ಕು. ಗೋಬಿ ಮಂಚೂರಿ ಯಾವ್ದು ತಿಂತೀರಪ್ಪ, ಗೋಬಿ ಮಂಚೂರಿ ಅದ್ಯಾವುದೋ ಇದರಲ್ಲಿ ಬಾಕ್ಸ್ ಕೊಡ್ತಾನೆ, ಪ್ಲೇಟೆಲ್ಲ ಕೊಡ್ತಾನೆ. ಪ್ಲಾಸ್ಟಿಕ್ ಬಿಟ್ಟು ನಾವೇನು ಮಾತಾಡ್ತಾನೇ ಇಲ್ಲ. ಟೀ ತಂದರೆ ಒಂದು ಕವರ್ ತೊಗೊಂಡ್ಬರ್ತೀರ. ಏನು ಅಂಡರ್ಸ್ಟುಡ್ ಕ್ಯಾನ್ಸರ್. ಫಸ್ಟ್ ಆಫ್ ಆಲ್ ನಾವು ಊಟ ಮಾಡಿದೆ ಕ್ಯಾನ್ಸರ್ ಅಂಶ ಏನು ರೀ. ಬಳ್ಳಾರಿ, ರಾಯಚೂರು ಕಡೆ ಎಲ್ಲ ಬನ್ನಿ, ಆ ಮೆಣಸಿನ್ಕಾಯಿ ಮತ್ತು ಭತ್ತಕ್ಕೆ ಹೊಡಿತವ್ರೆ ಮದ್ದು. ಆ್ಯಕ್ಚುಲಿ ನೋಡಿ, ಈಗ ನಾನು ನಿಮ್ಮ ಬಗ್ಗೆ ಇದು ಬಹುಶಃ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ಈ ಮೆಣಸಿನ್ಕಾಯಿ ಬೆಳೆಯೋರು ಇದ್ದರೆ ನೋಡಿ, ನಿಮ್ಮ ಕತೆ ಏನು ಹೇಳ್ಬೇಡು. ನಮ್ಮೂರಲ್ಲಿ ಮೆಣಸಿನ್ಕಾಯಿ ಬೆಳೆದು ಮೆಣಸಿನ್ಕಾಯಿಗೆ ಫರ್ಟಿಲೈಸರ್ಸ್ ಮಾರಿ ಅವರು ಶ್ರೀಮಂತರಾದರು. ಮೆಣಸಿನ್ಕಾಯಿ ಬೀಜ ಮಾರಿದವನು ಶ್ರೀಮಂತ ಆದ. ಮೆಣಸಿನ್ಕಾಯಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡೋದು ಶ್ರೀಮಂತ ಆದರೆ, ಮೆಣಸಿನ್ಕಾಯಿ ಬೆಳೆದ್ರು ಶ್ರೀಮಂತರಾಗಲಿಲ್ಲ. ರೈತರ ಬೆಳೆ ಕೇಳ್ತಾ ಇಲ್ಲ. ರೈತರು ಮೆಣಸಿನ್ಕಾಯಿನ AC ಇಟ್ಟಿದ್ದಾರೆ, AC-ಯವನು ಸಹ ಶ್ರೀಮಂತ ಆಗ್ತಾನೆ. ಆದರೆ ಮೆಣಸಿನ್ಕಾಯಿ ಬೆಳೆದಂಥ ರೈತರು ಹಾಳಾಗಿ ಹೋಗ್ತಿದ್ದಾರೆ, ಯಾಕಂದರೆ ರೇಟ್ ಇಲ್ಲ. ಸೊ ಏನು ತಲೆ ಕೆಡಿಸ್ಬಿಡಿ. ಭತ್ತ ನೀವು ನಮ್ಮ ಬಳ್ಳಾರಿ ಕಡೆ ಬಂದುಬಿಟ್ರೆ ಫುಲ್ ನಮ್ಮಲ್ಲೇ ಸಿಕ್ಕಾಪಟ್ಟೆ ಎಣ್ಣೆ ಹೊಡಿತಿರೋದಷ್ಟೇ. ಕ್ಯಾನ್ಸರ್ ಇಂಥವೆಲ್ಲ ನಾಟ್ ಇಂಪಾರ್ಟೆಂಟ್. ನೋ, ಡೋಂಟ್ ರೀಡ್ ದೀಸ್ ಥಿಂಗ್ಸ್, ಇಟ್ ವಿಲ್ ನೆವರ್ ಕಮ್ ಇನ್ ಟು ಎಕ್ಸಾಮ್. ಹುಲಿ ಸಂರಕ್ಷಿತ ಪ್ರದೇಶಗಳ ಹುಲಿಗಳ ಸಮೀಕ್ಷೆ, ನಾನು ಹ್ಯಾವ್ ಟೋಲ್ಡ್ ಯು, ಹುಲಿನ ಬಿಟ್ಟರೆ ನೀವು ಇಲಿ ಆಗ್ತೀರಾ ಅಂತೇಳಿದ್ದೀನಿ. ಗ್ರೀನ್ ಫೀಲ್ಡ್ ಕಾರ್ಗೋ ಟರ್ಮಿನಲ್ ಬೇಡ. ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಹುಲಿ ಮೀಸಲು. ಹುಲಿ ಬಿಟ್ಟರೆ ನೀವು ಆಗ್ತೀರಾ ಇಲಿ, ಅಷ್ಟೇ. ದ್ಯಾಟ್ಸ್ ಆಲ್, ವೆರಿ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟು ನಾನು ಹೇಳಾರ್ದಂಗಿರಲಿ, ಹುಲಿ ಅಂದರೆ ನೀವು ಕಿವಿ ಅಲರ್ಟ್ ಆಗಬೇಕು. ಹಕ್ಕಿ ಜ್ವರ ಒಂದರ ಓದ್ಕೊಳ್ಳಿ. 2024 ಸಾಲಿನ ರಾಷ್ಟ್ರೀಯ ಆಡಳಿತ ಪ್ರಶಸ್ತಿ ಒಂದರ ಓದ್ಕೊಳ್ಳಿ. ಕಂಠಪಾಠ ಬೇಡ. 21ನೇ ರಾಜ್ಯವಾರ ಜಾನುವಾರು ಗಣತಿ ಬೇಡ. ರಾಮದೇವರ ಬೆಟ್ಟ ರಣಹದ್ದು, ಎಸ್, ರಣಹದ್ದು ಇದೇನಪ್ಪ ಅಂತಂದರೆ ಡೈಕ್ಲೋಫಿನಾಕ್ ಅಂತ ಯೂಸ್ ಮಾಡಿ ಇದು ಕಿಡ್ನಿ ಸಮಸ್ಯೆ ಆಗಿ ಇದು ಅವನತಿಯತ್ತ ಹೋಗ್ತಾ ಇದೆ. ರಣಹದ್ದು, ರಾಮದೇವರ ಬೆಟ್ಟ ರಣದ ಹದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರಗಳು, ಸಂಶೋಧನಾ ಕೇಂದ್ರಗಳು, ನ್ಯಾಷನಲ್ ಪಾರ್ಕ್ಗಳು, ರಣಹದ್ದು ವೆರಿ ಇಂಪಾರ್ಟೆಂಟ್. ಇದು ಹುಲಿ, ರಣಹದ್ದು ಇವೆಲ್ಲ HOT ಸ್ಪೀಸೀಸ್ ಅಂತಾರೆ. ಹುಲಿ ಮತ್ತು ರಣಹದ್ದು HOT ಸ್ಪೀಸೀಸ್. ಎಕ್ಸಾಮ್ಸಿಗೆ ಬರುತ್ತೆ ಸರ್, ಡ್ಯಾಮ್ ಶೋರ್ ಬರುತ್ತೆ. ನಾವು ಮೊನ್ನೆ ಒಂದು ತಿಂಗಳು HOT ಕ್ಲಾಸಲ್ಲಿ 60% AC ಮೇನ್ಸ್ ಕ್ವಶನ್ ಪೇಪರ್ ಜಸ್ಟ್ ಒನ್ ಮಂತಲ್ಲಿ ನಾವು 60% AC ಕ್ವಶನ್ಸನ್ನು ಕವರ್ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ, ಎಕ್ಸಾಮ್ ನೋಡಿ, AC HKಯಲ್ಲಿ ವಿಜಯನಗರ ಕೇಳಿದ್ದಾನೆ, ನಾನ್ HKಯಲ್ಲಿ ವಿಜಯನಗರ ಕೇಳಿದ್ದಾನೆ. ನಂತರದಲ್ಲಿ ಯಾವುದು ಟೂರಿಸಮ್ ಪಾಲಿಸಿ ಇಲ್ಲೂ ಕೇಳಿದ್ದಾನೆ. ಅವು ಬರ್ತಾನೆ ಇರುತ್ತೆ ಸರ್, ಅವ್ರು ಚೇಂಜ್ ಆಗಲ್ಲ. ಯಾಕಂದರೆ ಬೇರೆ ಟಾಪಿಕ್ ಇಲ್ವಾ, ಇರುತ್ತೆ, ಕೇಳಲ್ಲ. ದ್ಯಾಟ್ಸ್ ಆಲ್. ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಒಂದರ ನೋಡ್ಕೊಳ್ಳಿ. ಒನ್ ಲೈನ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಸಾಕು. GST ಸಂಗ್ರಹದಲ್ಲಿ ಕರ್ನಾಟಕ ನಂಬರ್ 2 ವೆರಿ ಇಂಪಾರ್ಟೆಂಟ್. ಇದು ಏನು ಇಂಪಾರ್ಟೆಂಟ್. ಅಕ್ಕಿ ಪಿಕ್ಕಿ ಟ್ರೈಬ್ಸ್ ನಾನು ಹೇಳಿದ್ದೀನಿ. ST ದೇವಮಾನವರು, ವಾಗ್ರಿ ಭಾಷೆ, ಇವರು ಎಲ್ಲೆಲ್ಲಿ ಕಂಡು ಬರ್ತಾರೆ, ಇವರು ಏನು ಮಾಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಅದು ಭಾಳ ಇಂಪಾರ್ಟೆಂಟು. ಸಂಗೀತ ಕಲಾನದಿಗೆ ಬೇಡ. ಚುಟುಕು ಸುದ್ದಿಗಳಿದಾವೆ, ಅಷ್ಟೇನು ತಲೆ ಕೆಡಿಸ್ಕೊಬಿಡಿ. ಎಸ್, ಜ್ಞಾನಪೀಠ ಪ್ರಶಸ್ತಿ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಓಕೆನಾ. ಗೌರ್ಮೆಂಟ್ ಕೊಡಲ್ಲ, ಬಟ್ ಆದರೂ ವೆರಿ ಇಂಪಾರ್ಟೆಂಟ್. ಸುದ್ದಿಯಲ್ಲಿರೋ ಪ್ರಶಸ್ತಿಗಳು ತುಂಬ ಪ್ರಶಸ್ತಿಗಳಿರ್ತವೆ. ಸೊ ಕಲ್ಲಣ್ಣ ಮಲ್ಲಣ್ಣವ್ರ ಪ್ರಶಸ್ತಿ ಕೊಡ್ತಿರ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೇಮಕಾತಿ ಓನ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಕ್ರೀಡಾ ಸುದ್ದಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಬಿಡಿ. ಸುದ್ದಿಯಲ್ಲಿರೋ ವ್ಯಕ್ತಿಗಳು, ಆ ವ್ಯಕ್ತಿ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ನೋಡ್ಕೊಳ್ಳಿ. ಸವಲತ್ತು ಉಲ್ಲಂಘನೆ ನಿರ್ಣಯ, ಇದು ಭಾಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 105 ಭಾಳ ಇಂಪಾರ್ಟೆಂಟು. ರಾಜ್ಯಶಾಸ್ತ್ರ ಮುನ್ನೆಚ್ಚರಿಕೆ ಬಂಧನ, ಫಂಡಮೆಂಟಲ್ ರೈಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ಸ್ ಆರ್ HOT ACCAD ಮೇನ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಈಕ್ವಾಲಿಟಿ ಎಲ್ಲೆಲ್ಲಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಆರ್ಟಿಕಲ್ 14 to 18 ಬಂದೇ ಬರುತ್ತೆ. ಆರ್ಟಿಕಲ್ 25 to 28 ಧಾರ್ಮಿಕ ಸ್ವಾತಂತ್ರ್ಯ.
ರೈಟ್ ಟು ವೋಟ್ ಇದೆ, ವೋಟಲ್ಲಿ ಬರುತ್ತೆ. ಸೊ ಕಾನೂನು ಬಾಹಿರ ಇದು ಬೇಡ. ಶಾಸನಬದ್ಧ ಸ್ವಾಯತ್ತ ಮಂಡಳಿಗಳ ಕಾನೂನು ತಿದ್ದುಪಡಿಗೆ ಬಂದ ಅಸ್ಸಾಂ ಬೇಡ. ರಾಷ್ಟ್ರೀಯ ನವೋನ್ವೇಷಣ ಪ್ರತಿಷ್ಠಾನ ಬೇಡ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಬೇಡ. ಅಪಾರ ವಿಶಿಷ್ಟ ಗುರುತು ಒಂದು ನೆನ್ಪಿಟ್ಕೊಳ್ಳಿ. ನ್ಯಾಯಕ್ಕಾಗಿ ಸಿಕ್ಕರು ಬೇಡ. ಬೋಡೋ ಬುಡಕಟ್ಟು ST ಅಂದರೆ ಇಂಪಾರ್ಟೆಂಟ್, ಅದರಲ್ಲೂ ನಮಗೆ ಇದು ಅಸ್ಸಾಮಲ್ಲಿ ಬರುತ್ತಲ್ಲ, ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಮಾನ್ಯತೆ ಮಂಡಳಿ ಬೇಡ. ಪರಿಶಿಷ್ಟ ಪಂಗಡ ಸ್ಥಾನಮಾನಕ್ಕೆ ಬೇಡಿಕೆಟ್ಟಿರೋ ಕೋಸ್ ಸಮುದಾಯ, ಇದು ಯಾವ ಸಮುದಾಯ ಬೇಡಿಕೆಟ್ಟಿರೋದು? ಈಗ ನಮ್ಮ ಕರ್ನಾಟಕದಲ್ಲಿ ಸಹ ಕುರುಬ ಸಮುದಾಯ STಗೆ ಸೇರಿಸ್ಬೇಕಂತ ಹೋರಾಟ ನಡೀತೈತೆ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ಬುಡಕಟ್ಟು ಸಮುದಾಯಕ್ಕೆ ಸೇರ್ಬೇಕಂದ್ರೆ ಇಫ್ ಎನಿ ಕಮ್ಯುನಿಟಿ ವಾಂಟ್ ಟು ಜಾಯಿನ್ ಇನ್ ಟು ದಿ ST, ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅದು ತಿಳ್ಕೊಳ್ಳಿ. ರಾಜ್ಯಪಾಲರ ರಾಷ್ಟ್ರಪತಿಗಳ ಪಾತ್ರವೇನು, ಸಂಸತ್ತಿನ ಪಾತ್ರವೇನು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ? ಅದು ಇಂಪಾರ್ಟೆಂಟ್. ರೈಸಿನ ಸಂವಾದ 1 ಲೈನ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. 1 ಲೈನ್ ಸಾಕು, ಜಾಸ್ತಿ ಬೇಡ. ಏನು ಎತ್ತಾಗ ಅಂತಾರಾಷ್ಟ್ರೀಯ ಜಾಗತಿಕ ಶಸ್ತ್ರಾಸ್ತ್ರ ವರ್ಗಾವಣಾ ವರದಿ, ಡೋಂಟ್ ರೀಡ್. ಈ ವರದಿಗಳು ಬರ್ತಾನೆ ಇರ್ತವೆ. ಬ್ರಿಟನ್ ಉತ್ತರ ಸಮುದ್ರ, ಉತ್ತರ ಸಮುದ್ರ ಸುತ್ತ ಕಂಡು ಬರ್ತಕ್ಕಂಥ ದೇಶಗಳ ನೆನಪಿಟ್ಟುಕೊಳ್ಳಿ, ಎಕ್ಸಾಮ್ಸಿಗೆ ಬರುತ್ತೆ. ಜಾಗತಿಕ ವಾಕ್ ಸ್ವಾತಂತ್ರ್ಯ ಸೂಚ್ಯಂಕ, ಇವ್ರು ಏನು ತಲೆ ಕೆಡಿಸ್ಕೋಬೇಡಿ, ಇವರೇನು ವರದಿ ಕೊಡ್ತಾ ಇರ್ತಾರೆ. ಸೊ ಇವ್ರ ವರದಿ ನಿಮ್ಮ ಎಕ್ಸಾಮ್ ಆ್ಯಂಗಲಿಂದ ಏನು ಕೊಟ್ಟಿರಲ್ಲ, ಅವ್ರು ತಮ್ಮ ಕೆಲಸ ತಾವು ಕೊಡ್ತಾ ಇರ್ತಾರೆ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ವಿಶ್ವದ 40% ಜನರಿಗೆ ಮಾತ್ರ ಮಾತೃಭಾಷೆ ಶಿಕ್ಷಣ ಸಿಗುತ್ತಿಲ್ಲ. ಯುನೆಸ್ಕೋ ಇಂಪಾರ್ಟೆಂಟು. ಓಕೆ, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್, ಇದು ಭಾಳ ದಿವಸದಿಂದ ಸುಮಾರು 2 ವರ್ಷ ಆಯಿತು ನ್ಯೂಸಲ್ಲಿ ಇರೋಕ್ಕೆ, ತುಂಬ ಇಂಪಾರ್ಟೆಂಟು. ಕ್ವಶನ್ನು ಬಂದಿದೆ, ಇದು ಭಾಳ ಇಂಪಾರ್ಟೆಂಟು. ಟೋರ್ಕೋಮ್ ಗಡಿ ಒಂದರ ಓದ್ಕೊಳ್ಳಿ. ಒಟ್ಟವ ಬೇಡ. WHO ಆರೋಗ್ಯಾಡಳಿತಕ್ಕಾಗಿ ಇದು ಬೇಡ, ಕೇಂದ್ರವನ್ನು ಘೋಷಿಸಿದೆ. ಟ್ಯಾಂಗನಿಕಾ ಒಂದರ ಓದ್ಕೊಳ್ಳಿ, ಒಂದರ ಹೆಲ್ಪ್ ಆಗುತ್ತೆ, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ, ಓದ್ಕೊಳ್ಳಿ. ಕಂಪನಿಧಿ ಬಗ್ಗೆ ತಿಳ್ಕೊಳ್ಳಿ, ಕಂಪನಿಧಿ ಬಗ್ಗೆ. ಓಕೆ, ಪ್ರಾಜೆಕ್ಟ್ ಲೈನ್ ಬಗ್ಗೆ ಒಂದರ ತಿಳ್ಕೊಳ್ಳಿ. ಬೀಜಿಂಗ್ ಡಿಕ್ಲರೇಷನ್ ಎಕ್ಸಾಮ್ಸಿಗೆ ಬಂದಿದೆ. ಬೀಜಿಂಗ್ ಡಿಕ್ಲರೇಷನ್ ಯಾಕೆ ಅಂತಂದರೆ ಮಹಿಳೆಯರು, ನಾನು ಹೇಳಿದ್ದೀನಿ, ಮಹಿಳೆಯರು ದೇವಮಾನವರು. ಬೀಜಿಂಗ್ ಡಿಕ್ಲರೇಷನ್ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ನೋಡಿ, ದಿಸ್ ಇಸ್ ಹೌ ಇಟ್ ಕಮ್ಸ್. ಯುದ್ಧಗಳ ಸಾಮಗ್ರಿ ಬೇಡ. ಗೋಲ್ಡನ್ ಡೂಮ್ ಬೇಡ. ನಾವಿಕ್ ಸಾಗರ್ ಪರಿಕ್ರಮ ಟು ಫಾಕ್ಲ್ಯಾಂಡ್ ದ್ವೀಪ ಅಯನಿಸ್ತಾನೆ ಬೇಡ. ಇಸ್ಲಾಮಿಕ್ ಸಹಕಾರ ಸಂಘಟನೆ, ಇದು ಇಂಪಾರ್ಟೆಂಟ್. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಒಂದು ಓದ್ಕೊಳ್ಳಿ. ಸೊ ಭಾರತದ ಪ್ರಧಾನಿಗೆ ಬಾರ್ಬಡೋಸ್ನ ಎಕ್ಸಾಮ್ಸಿಗೆ ಬರುತ್ತೆ ನೋಡಿ, ಪ್ರಧಾನಿಯವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿದ ಯಾವ್ಯಾವ ದೇಶಗಳು ಎಕ್ಸಾಮ್ಸಿಗೆ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. NPT ಬೇಡ. ಫರ್ಗಾನ ಕಣಿವೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯಾವುದು ನಮ್ಮದು ಅರಿವು ಮ್ಯಾಗ್ಝಿನ್ದು. ಸೊ 2ನೇ ವಿಡಿಯೋನ ಸ್ವಲ್ಪ ಲೇಟ್ ಮಾಡಿ, ಇಟ್ ವಿಲ್ ಕಮ್ ಡೆಫಿನೆಟ್ಲಿ, ಬಟ್ ವೇಟ್ ಮಾಡಿ. ಓಕೆ.